ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ ಗೌಡ. ನೀವೆಲ್ಲ ಚೆನ್ನಾಗಿರ್ತೀರಾ? ಯಾರೇನೋ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋ ಜೊತೆಗೆ ಒಂದು ಲೈಕ್ ಕೊಡಿ. ಇವತ್ತು ಸ್ಯಾಟರ್ಡೆ, ಫುಲ್ ಮಳೆ ಇದೆ. ಬೆಳಿಗ್ಗೆ ಇವಾಗ ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೆ ಮ್ಯಾಗಿ ಬಿಸ್ಕೆಟ್ ಏನಾದರೂ ಲಂಚಿಗೆ 10 o'clock ಕೊಡ್ತೀನಿ. ಸ್ನ್ಯಾಕ್ಸಿಗೆ ಮಧ್ಯಾಹ್ನ ಏನು ಊಟ ರೆಡಿ ಮಾಡೋದಿಲ್ಲ, ಹಾಫ್ ಡೇ ಇರೋದ್ರಿಂದ ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಹೋಗುತ್ತೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಏನಾದರೂ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕ್ಕೊಳ್ಳೋದು. 1 ರೊಟ್ಟಿ 2 ರೊಟ್ಟಿ ಸಾಕಾಗತ್ತೆ. ಆಮೇಲೆ ಉಪ್ಪು ಇದಕ್ಕೆ ಸ್ವಲ್ಪನೇ ಹಾಕ್ಕೋಬೇಕು, ಯಾಕಂದರೆ ಬೇಗನೆ ಉಪ್ಪಿನ ಅಂಶ ಬರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ. ರವೆ ರೊಟ್ಟಿ ಹಾಗೆ ಜಾಸ್ತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಫುಲ್ಲು ಉಪ್ಪು ಹಾಕ್ಬಿಡುತ್ತೆ. ಸ್ವಲ್ಪ ಸಪ್ಪೆನೇ ಮಾಡಾಕಬೇಕು ರವೆ ರೊಟ್ಟಿಗೆ. ಯಾವಾಗಲೂ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಉಪ್ಪು ನೋಡಬೇಕು ಬೇಕಾದರೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರು ಹಾಕಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕೋದು. ಸ್ವಲ್ಪನೇ ಹಾಕ್ಕೊಂಡ್ರೆ ನೀರು ಗಟ್ಟಿಯಾಗತ್ತೆ. ರೊಟ್ಟಿ ಗಟ್ಟಿ ಬೇಕು ಅಂದರೆ, ಸ್ವಲ್ಪ ತೆಳು ಸಾಫ್ಟ್ ಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಮಕ್ಕಳಿಗೆ ಕೊಡೋದಿದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು. ಸಕ್ಕರೆ ಹಾಕ್ತಾಯಿಲ್ಲ. ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ. ಲಟ್ಟಿಸುವಾಗ ರೊಟ್ಟಿನೂ ಹಾರ್ಡಾಗಿ ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸಾಫ್ಟ್ಗಿಂತ ಗಟ್ಟಿನೇ ಚೆನ್ನಾಗಿರುತ್ತೆ. ಆದರೆ ಸಾಕು. ಇದಕ್ಕೆ ಬೇಕಾದರೆ ನಾವು ಈರುಳ್ಳಿ, ಟೊಮೆಟೊ, ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಹಾಕೋಬೋದು. ಆದರೆ ನಾನು ತೆಂಗಿನಕಾಯಿ ತುರಿ ಜಾಸ್ತಿ ಹಾಕೋದ್ರಿಂದ ನಾನು ಅದೇನು ಹಾಕ್ತಾಯಿಲ್ಲ. ಜಾಸ್ತಿ ಹಾಕಿದ್ದೀನಿ, ಎಷ್ಟೇ ಇದ್ದರೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕೆಂಪು ಚಟ್ನಿ, ತುಪ್ಪ, ಸಕ್ಕರೆ, ಬೆಲ್ಲ, ಸಾಂಬಾರೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಇಷ್ಟೇ ಹಾಕಿದ್ದೀನಿ. ನೀವು ಬೇಕಾದರೆ ಮತ್ತು ಇದಕ್ಕೇನಾದರೂ ತರಕಾರಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕೋಬೋದು. ಸ್ವಲ್ಪ ಹಂಗೆ ಮುಚ್ಚಿಟ್ಬಿಟ್ರೆ ನೆನೆ ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕು. ಇದು ಶೀಟು ಅವತ್ತು ತೊಗೊಂಡಿದ್ವಲ್ಲ ಹೋಳಿಗೆ ಶೀಟು, ಅದೇ ಶೀಟಲ್ಲಿ ನಾನಿವತ್ತು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಏನೂ ರೊಟ್ಟಿ ಹೊಡಿಯಲ್ಲ ಮತ್ತು ಸುಡೋದು ಇಲ್ಲ. ಪೇಪರ್ ಮಾತ್ರ ವಾಶ್ ಮಾಡಿ ಇಟ್ಬಿಟ್ರೆ ಆಯಿತು. ಲೈಫ್ ಲಾಂಗ್ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಕೆಡಲ್ಲ ಇದು. ಇವಾಗಂತೂ ವರಮಹಾಲಕ್ಷ್ಮಿ ಪೂಜೆ ಟೈಮ್ಗಂತೂ ತುಂಬ ಒಳ್ಳೆಯದಾಗತ್ತೆ. ಯಾಕಂದರೆ ಹೋಳಿಗೆ ಮಾಡೋದೇ ಇಂಪಾರ್ಟೆಂಟ್ ಆಗಿರುತ್ತಲ್ಲ, ತುಂಬ ಚೆನ್ನಾಗಾಗತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು, ಸ್ವಲ್ಪ ಜಾಸ್ತಿನೇ ಹಿಟ್ಟು ತೊಗೊಂಡು ದೊಡ್ಡದಾಗಿ ತೆಳುವಾಗಿ ಲಟ್ಟಿಸ್ಬೇಕು. ನೀಟಾಗಿ ಎಲ್ಲ ಕಡೆ ನೋಡಿಬಿಟ್ಟು ಎಲ್ಲೂ ಹೊಡಿಬಾರ್ದು. ಆ ಥರ ನೀಟಾಗಿ ಲಟ್ಟಿಸ್ಬೇಕು. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಆಗುತ್ತೆ. ಮತ್ತು ಇದು ಕೆಳಗೆ ಪೇಪರ್ಗೆ ಅಂಟ್ಕೊಳ್ಳೋದು ಇಲ್ಲ, ತುಂಬಾ ದೊಡ್ಡ ಆಗುತ್ತೆ. ನೀವು ಎಷ್ಟಾದರೂ ಲಟ್ಟಿಸಿ ನೀಟಾಗತ್ತೆ. ಚೂರು ಬೇಕಾದರೆ ಕೈಗೆ ನೀರು ಹಾಕ್ಕೋಬೋದು. ನಾನು ನೀರೇನು ಹಾಕ್ಕೊಂಡಿಲ್ಲ, ಅಷ್ಟೇ ಇಟ್ಕೊಂಡಿದ್ದೀನಿ, ಸಾಕಾಗತ್ತೆ. ಎಷ್ಟು ತೆಳುವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ. ತೆಂಗಿನಕಾಯಿ ಹಾಕಿರೋದ್ರಿಂದ ತುಂಬ ಟೇಸ್ಟು. ಜಾಸ್ತಿನೇ ತೆಂಗಿನಕಾಯಿ ಹಾಕಬೇಕು. ನಾನು ಅರ್ಧ ಹೋಳನ್ನು 2 ರೊಟ್ಟಿಗೆ ಹಾಕಿದ್ದೀನಿ. 2 ರೊಟ್ಟಿ ಮಾಡಿರೋದು. ಅದಷ್ಟನ್ನು ಅರ್ಧ ಹೋಳನ್ನು ಅದಷ್ಟಕ್ಕೆ ಹಾಕಿದ್ದೀನಿ ತೆಂಗಿನಕಾಯಿಗೆ. ತುಂಬ ಚೆನ್ನಾಗಿರುತ್ತೆ. ಇದಷ್ಟು ಲಟ್ಟಿಸ್ಕೊಂಡಾದ್ಮೇಲೆ ನಾವು ತವ ಬಿಸಿ ಮಾಡಿಕೊಂಡು ಹಾಕಿಬಿಡ್ಬೇಕು. ಅದಕ್ಕೆ ಸ್ವಲ್ಪ ಅದು ಬಿಟ್ಕೋಬೇಕು ಪೇಪರು. ಅಲ್ಲಿವರೆಗೆ ಸಡನ್ನಾಗೆ ತೆಗಿಬಾರ್ದು, ಅದು ಅಂಟ್ಕೊಬಿಡುತ್ತೆ. ಇಲ್ಲದೇ ಇದ್ದರೆ ಚೂರು 1-2 ಸೆಕೆಂಡ್ ಆದಮೇಲೆ ನಿಧಾನವಾಗಿ ಬಿಡಿಸ್ಕೋಬೇಕು. ಈ ಥರ ನಿಧಾನ ಬಿಡಿಸ್ಕೋಬೇಕು. ನೋಡಿ, ಇಲ್ಲೆಲ್ಲೂ ಅಂಟಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ.
ಹಂಗೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಈ ಥರ ಬೇಯಿಸ್ಕೋಬೇಕು ನೋಡಿ ನೀಟಾಗಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಖಡಕ್ಕಾಗಬೇಕು ಅದು. ರೊಟ್ಟಿ ಹೆಂಗಾಗಬೇಕು ಅಂದರೆ ಕಟುಮ್ ಅನ್ಬೇಕು, ಅದು ಹಂಗೆ ಟೇಸ್ಟ್ ಆಗುತ್ತೆ. ಸಾಫ್ಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ರವೆ ರೊಟ್ಟಿ ಯಾವಾಗೂ ಗಟ್ಟಿಯಾಗಿರಬೇಕು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಬ್ಲ್ಯಾಕ್ ಟೀ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ಲ್ಯಾಕ್ ಟೀ ಇರಲೇಬೇಕು. ಆಮೇಲೆ ರೊಟ್ಟಿ ಜೊತೆ ನಾನು ಸಾಂಬಾರು, ಕೆಂಪು ಚಟ್ನಿ ಮತ್ತು 1 ಕಪ್ ಟೀ, ಇದಿಷ್ಟನ್ನು ಮಾರ್ನಿಂಗ್ ತಿಂದುಬಿಟ್ರೆ ಮುಗೀತು. ಒಂದೇ ರೊಟ್ಟಿ ತಿಂದರೆ ಹೊಟ್ಟೆ ತುಂಬುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ಸಿಗ್ತೀನಿ ನಾನು. ಇವತ್ತು ಸ್ಯಾಟರ್ಡೆ, ಹೊನ್ನಾವರ ಪ್ರತಿ ವಾರ ಸಂತೆ ಇರುತ್ತೆ ಶನಿವಾರ ದಿನ. ಹಾಗೆ ಸ್ವಲ್ಪ ಸಾಮಾನು ತರಕಾರಿ ಎಲ್ಲ ತೊಗೊಬರೋಣ ಅಂತ ಹೊರಟಿದ್ವಿ. ಮತ್ತು ಸ್ಕೂಲ್ ಬಿಡೋ ಟೈಮು ಆಗಿತ್ತು, ಹಾಫ್ ಡೇ ಅಲ್ವಾ. ಹಾಗೆ ನನ್ನ ಮಗನೂ ಕರ್ಕೊಂಡು ಹಾಗೆ ಸಂತೆಗೆ ಬಂದ್ವಿ. ಸೈಡ್ ಹೋಗು ಪಜ್ಜು, ಸೈಡ್ ನಡಿ, ಹೋಗು ಸೈಡು, ಓಡಬೇಡ. ಇಷ್ಟು ತರಕಾರಿ ತೊಗೊಬಂದಿದ್ದೀನಿ. ಟೊಮೆಟೊ, ಸೌತೆಕಾಯಿ, ಬೆಂಡೆಕಾಯಿ ಮತ್ತು ಸೊಪ್ಪು ಎಲ್ಲ ತೊಗೊಬಂದಿದ್ದೀನಿ. ಇವೆಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಟೊಮೆಟೊ ಮತ್ತು ಬದನೆಕಾಯಿ, ಸೌತೆಕಾಯಿ ಇದಿಷ್ಟು ವಾಶ್ ಮಾಡಿ ಇಟ್ಬಿಟ್ರೆ ಬೇಗ ಕೆಡಲ್ಲ. ನಾವೊಂದು 15 ಡೇಸ್ 2 ವಾರಕ್ಕೊಮ್ಮೆ ಸಂತೆಗೆ ಹೋಗೋದು. ಆಮೇಲೆ ಜಾಸ್ತಿ ತಂದುಬಿಡ್ತೀವಿ. ಒಂದು 5 kg ಟೊಮೆಟೊ, 1 kg ಬದನೆಕಾಯಿ ಹೀಗೆ ತಂದುಬಿಡ್ತೀವಿ. ಸರಿ ಹೋಗುತ್ತೆ, 15 ದಿನ ನಮ್ಗೆ ಸರಿ ಹೋಗುತ್ತೆ. ಇಷ್ಟು ತೊಗೊಬಂದಿದ್ದೀನಿ. ಮತ್ತು ಸೊಪ್ಪು ತೊಗೊಬಂದೆ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಇದು ಪುದೀನ, ಪಾಲಕ್ ಸೊಪ್ಪು, ಚಕ್ಕೋತ್ ಸೊಪ್ಪು ಎಲ್ಲ ತೊಗೊಬಂದೆ. ಕ್ಯಾಬೇಜು, ಆಮೇಲೆ ಸ್ವಲ್ಪ ಮ್ಯಾಂಗೋ, ಬೆಂಡೆಕಾಯಿ 1 kg, ಮತ್ತು ನುಗ್ಗೆಕಾಯಿ ನೋಡಿ. ಇಷ್ಟು ದಿನ ಆಗಿತ್ತು ನುಗ್ಗೆಕಾಯಿ ತರದೆ, ಸಾಂಬಾರು ಮಾಡಿದೆ. ನಮ್ಮ ಮನೆಯವ್ರು ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ. ಮತ್ತು ಮೆಣಸು, ಈರುಳ್ಳಿ, ಮತ್ತು ಒಂದು ಅರ್ಧ kg ಬೀನ್ಸ್, ಇಷ್ಟು ತೊಗೊಬಂದಿದ್ದೀವಿ. ಇವಿಷ್ಟನ್ನು ಒರೆಸಿಡ್ತೀನಿ ನಾನು. ಇವಿಷ್ಟನ್ನು ನಾನು ನೀರಿಗೆ ಹಾಕಲ್ಲ, ಅದನ್ನು ನೀರಿಗೆ ಹಾಕ್ತೀನಿ. ಮೆಣಸು ವಾಶ್ ಮಾಡಿಡ್ತೀನಿ, ಇದನ್ನು ವಾಶ್ ಮಾಡ್ತೀನಿ. ಮತ್ತು ಇವಿಷ್ಟನ್ನು ನೀರು ಒರೆಸಿ ಇಟ್ಬಿಡ್ತೀನಿ. ಬೆಂಡೆಕಾಯಿ, ಬೀನ್ಸ್ ಇವನ್ನೆಲ್ಲ ಬಟ್ಟೆ ತೊಗೊಂಡು ಒರೆಸ್ತೀನಿ. ಸೊಪ್ಪನ್ನೆಲ್ಲ ಸೋಸಿಟ್ಟು ಮಂಡೇ ಸಾಂಬಾರು ಮಾಡಾಕ್ತೀನಿ, ಸೊಪ್ಪು ಸಾಂಬಾರು. ಮತ್ತು ಮ್ಯಾಂಗೋ 1 kg ಮ್ಯಾಂಗೋ ತೊಗೊಬಂದ್ವಿ. ಅದ್ರ ನನ್ನ ಮಗನೂ ತಿಂದ. ಇಷ್ಟಿದೆ, ತೊಳೆದು ಇಡಬೇಕು. ಇವಿಷ್ಟು ಸರಿ ಮಾಡೋ ತನಕ 1 ಗಂಟೆ ಆಗುತ್ತೆ. ಸರಿ 1 ತಾಸು ಬೇಕು. ಯಾಕಂದ್ರೆ ಸೊಪ್ಪೆಲ್ಲ ಸೋಸ್ಬಿಟ್ಟು ಇದನ್ನೆಲ್ಲ ತೊಳೆದು ಸಂತೆಗೆ ಹೋದ್ರೆ ಇದೆ ಅಲ್ವಾ ಕೆಲಸ ಇರೋದು. ವಾರಕ್ಕೊಂದ್ಸರಿ ಸಂತೆಗೆ, 15 ದಿನಕ್ಕೊಂದ್ಸರಿ ಸಂತೆಗೆ ಹೋಗ್ಬಿಡ್ತೀವಿ. ಇವಾಗ ಸ್ವಲ್ಪ ತಂದಿದ್ದೀವಿ. ಇದು ಬೀನ್ಸ್ ಎಲ್ಲ ಅರ್ಧ kg, ನುಗ್ಗೆಕಾಯಿ ಎಲ್ಲ ಅರ್ಧ kg ತಂದಿದ್ದೀವಿ. ಯಾಕಂತಂದರೆ ಇರೋಲ್ಲ, ಈ ಮಳೆಗಾಲದಲ್ಲಿ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಕರೆಂಟ್ ಅನ್ನೋದು ಪ್ರಾಬ್ಲಮ್ ಆಗುತ್ತೆ ನಮಗೆ. ಕರೆಂಟ್ ಹೋಗೋದು ಬರೋದ್ರಿಂದ ನಮಗೆ ಅದನ್ನು ಜಾಸ್ತಿ ದಿನ ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತರ್ತೀವಿ. ಸೊಪ್ಪನ್ನಷ್ಟೇ ಒಂದೇ ದಿನ. ಇವತ್ತು ಮೆಂತ್ಯ ಇದೆ, ಮೆಂತ್ಯ ಸೊಪ್ಪಿಂದು ಸಾಯಂಕಾಲ ಪಲ್ಯ ಮಾಡಿಬಿಟ್ರೆ ಇಲ್ಲದೆ, ಸಾಯಂಕಾಲ ಮೆಂತ್ಯ ಸೊಪ್ಪು ಪಲ್ಯ ಮಾಡಿದ್ರೆ ಮಿಕ್ಕಿದ್ದು ಮಂಡೇ ಸಾಂಬಾರು ಮಾಡಿಬಿಡ್ತೀವಿ ಅಷ್ಟೇ. ಸೊಪ್ಪು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಮಿಕ್ಕಿದ್ದನ್ನೆಲ್ಲ ಕ್ಲೀನ್ ಮಾಡಿ ಡಬ್ಬದಲ್ಲಿ ಹಾಕಿಬಿಟ್ರೆ ಒಂದು 15 ದಿನ ಬಳಸ್ತೀನಿ. ಈರುಳ್ಳಿ ಇತ್ತು ಹಳೆ ಸ್ವಲ್ಪ, ಅದಕ್ಕೆ ಇವಾಗ ಒಂದು ಸ್ವಲ್ಪ 1-2 kg ತಂದಿದ್ದೀನಿ ಅಷ್ಟೇ. ಅಷ್ಟು ಕ್ಲೀನ್ ಮಾಡಬೇಕೀಗ. ಈ ಸೊಪ್ಪೆಲ್ಲ ಸೋಸಿಟ್ಕೊಂಡ್ರೆ ಮಂಡೇ ದಿನ ಬೇಗನೆ ಸಾಂಬಾರು ಮಾಡೋಕ್ಕಾಗತ್ತಲ್ಲ, ಅದಕ್ಕೆ ಇದನ್ನು ಸೋಸಿಟ್ಕೊಳ್ಳೋಣ ಅಂತೆಲ್ಲ ಸೋಸ್ತಾ ಇದ್ದೀನಿ. ಮೆಂತ್ಯ ಮತ್ತು ಚಕ್ಕೋತ್ ಸೊಪ್ಪು, ಪಾಲಕ್ ಸೊಪ್ಪು ಕ್ಲೀನ್ ಮಾಡಿಟ್ಟು ಬಂದೆ. ಇವಿಷ್ಟು ಸೋಸ್ಕೊಬಿಟ್ರೆ ಬೆಳಿಗ್ಗೆ ಬೇಗನೆ ಸಾಂಬಾರು ಮಾಡೋಕ್ಕಾಗತ್ತೆ ಮಂಡೇ.
ಇಷ್ಟಕ್ಕೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ನನ್ನ ಮಗ ಮಲಗಿದ್ದಾನೆ, ಅವ್ನು ಹೇಳೋ ತನಕ ಇದೆಲ್ಲ ಸೋಸ್ಕೊಬಿಡ್ಬೇಕು. ಇವತ್ತು ಹಾಫ್ ಡೇ ಅಲ್ವಾ, ಬೇಗ ಬಂದಿದ್ದಾನೆ. ನಾನು ಇಷ್ಟಕ್ಕೆ ವಿಡಿಯೋನ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಯಾರಿನ ನನ್ನ ಈ ವಿಡಿಯೋನ ನೋಡಿಲ್ಲ, ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬಾಯ್ ಬಾಯ್.